ಇನ್ನು ಇವತ್ತು ನಟಿ ರಮ್ಯಾ ಅವರು ಕೋರ್ಟ್ಗೆ ಬಂದಿದ್ರು. ಕೋರ್ಟ್ಗೆ ಯಾಕೆ ಬಂದಿದ್ರು ರಮ್ಯಾ ಅವರು? ಅವರೇ ದಾಖಲು ಮಾಡಿದ್ದಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ವಿಚಾರಣೆ ಇತ್ತು. ಏನಾಗಿದ್ದು? ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅನ್ನುವಂಥದ್ದೊಂದು ಸಿನಿಮಾ ಬಂದಿತ್ತಲ್ವಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ ವಾಣಿಜ್ಯ ನ್ಯಾಯಾಲಯದ ಸಂಕೀರ್ಣಕ್ಕೆ ಇವತ್ತು ರಮ್ಯಾ ಅವರು ಹಾಜರಾದರು. ಕೆಲ ದಾಖಲೆಗಳನ್ನ ನೀಡುವಂತೆ ಕೋರ್ಟ್ ಕೇಳಿತ್ತು. ವಾಣಿಜ್ಯ ಸಂಕೀರ್ಣ ಕೋರ್ಟ್ ಬಳಿ ನಟಿ ರಮ್ಯಾ ಅವರು ಮಾಧ್ಯಮಕ್ಕೂ ಕೂಡ ಎದುರಾದ್ರು. ಏನ್ ಹೇಳಿದ್ರು? ಅವ್ರು ಕೇಳಿದ್ದಂತ ಕೆಲ ದಾಖಲೆಗಳು ಏನೇನಿತ್ತು ಅದನ್ನೆಲ್ಲ ನಾನು ಕೊಟ್ಟಿದ್ದೀನಿ. ಪ್ರಕರಣ ಕೋರ್ಟ್ನಲ್ಲಿರೋ ಕಾರಣದಿಂದಾಗಿ ನಾನು ಏನು ಹೇಳಲ್ಲ. ಏನಾಗಿದ್ದು? ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಂತ ಒಂದು ಸಿನಿಮಾ ಬಂದಿತ್ತು. ಅದರಲ್ಲಿ ನಟಿ ರಮ್ಯಾ ಅವರು ಕೂಡ ನಟಿಸಿದ್ರು, ನೀವೆಲ್ಲ ನೋಡಿದ್ರಿ. ಬಟ್ ಪ್ರೋಮೋಗಂತ ಅವರ ಕೆಲ ಏನೋ ದೃಶ್ಯವನ್ನ ರೆಕಾರ್ಡ್ ಮಾಡಿಕೊಂಡು ಅದನ್ನ ಸಿನಿಮಾಗೂ ಕೂಡ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು ರಮ್ಯಾ ಅವರ ಸಿಟ್ಟಿಗೆ ಕಾರಣ ಆಗಿತ್ತು. ಹೀಗಾಗಿ ಅವರು ಸಿನಿಮಾ ತಂಡದ ವಿರುದ್ಧವಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಅನುಮತಿ ಇಲ್ಲದೆ ಸಿನಿಮಾ ಟ್ರೈಲರ್ನಲ್ಲಿ ಆಮೇಲೆ ಸಿನಿಮಾದಲ್ಲಿ ನನ್ನ ದೃಶ್ಯವನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಅವರ ಆರೋಪ. 1 ಕೋಟಿ ಪರಿಹಾರ ನೀಡುವಂತೆ ಕೇಸ್ ಹಾಕಿದ್ದಾರೆ ರಮ್ಯಾ ಅವರು. ಸಿನಿಮಾ ರಿಲೀಸ್ಗೆ ತಡೆಯಾಜ್ಞೆ ನೀಡುವಂತೆಯೂ ಕೂಡ ಹಿಂದೆ ಅವರು ದಾವೆಯನ್ನು ಹೂಡಿದ್ದರು. ಆನಂತರಲ್ಲೇ 2024 ಜುಲೈ 21ನೇ ತಾರೀಕಿನಂದು ಸಿನಿಮಾ ಕೂಡ ಬಿಡುಗಡೆ ಆಗಿತ್ತು. ಸಿನಿಮಾ ಒಳ್ಳೆ ರೀತಿಯಲ್ಲಿ ಗಳಿಕೆ ಕೂಡ ಮಾಡಿದೆ, ಒಳ್ಳೆ ಹೆಸರು ಕೂಡ ಪಡೀತು. ಇನ್ಫ್ಯಾಕ್ಟ್ ಹಾಸ್ಟೆಲ್ ಹುಡುಗರು ಸಿನಿಮಾ. ಬಟ್ ಆ ಸಿನಿಮಾದಲ್ಲಿ ರಮ್ಯಾ ಅವರು ಏನು ಕಾಣಿಸ್ಕೊಳ್ತಾರಲ್ಲ, ಅದು ಅವರು ಪ್ರೋಮೋ ಶೂಟ್ಗಂತ ರೆಕಾರ್ಡ್ ಮಾಡಿ ಸಿನಿಮಾಗೆ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು ರಮ್ಯಾ ಅವರ ಆರೋಪ, ಅಥವಾ ಅನುಮತಿ ಇಲ್ಲದೆ ಬಳಸ್ಕೊಂಡಿದ್ದಾರೆ ಅನ್ನೋದು. ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಬಟ್ ಸಿನ್ಸ್ ದ ಮ್ಯಾಟರ್ ಇಸ್ ಸಬ್ಜೆಕ್ಟ್ ಐ ಕಾಂಟ್ ರಿಯಲಿ ಕಾಮೆಂಟ್, ಸೊ ಐ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ. ಸೊ ಹಾಗಾಗಿ ದಟ್ಸ್ ಇಟ್. ಓಕೆ, ಥ್ಯಾಂಕ್ ಯು. ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಬಟ್ ಇಲ್ಲಿವರೆಗೂ ಐ ಹ್ಯಾವ್ ನಾಟ್ ಗಾಟ್ ಅ ಗುಡ್ ಸ್ಕ್ರಿಪ್ಟ್. ಸೊ ಬೇರೆ ಎನಿಥಿಂಗ್ ಎಲ್ಸ್? ಹ್ಯಾಪಿ ನ್ಯೂ ಇಯರ್. Politics, nothing for now. ಇಂಡಸ್ಟ್ರಿ ಬಗ್ಗೆ ಏನು ಹೇಳಿ ನಾನು. ಐ ಆಮ್ ವೆರಿ ಹ್ಯಾಪಿ ದಟ್ UI ಮತ್ತು ಮ್ಯಾಕ್ಸ್ ಚೆನ್ನಾಗಿ ಓಡ್ತಾ ಇದೆ ಅಂತ. ಸೊ ತುಂಬ ಖುಷಿ ಆಗ್ತಾ ಇದೆ. ಬಟ್ ಐ ವಿಶ್ ದೇ ವುಡ್ ಬಿ ಮೋರ್ ಹೀರೋಯಿನ್ ಸೆಂಟ್ರಿಕ್ ಫಿಲ್ಮ್ಸ್ ಅಲ್ವಾ? ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಇನ್ನೇನು ಹೇಳೋಕ್ಕಾಗುತ್ತೆ? ಐ ಡೆಂಟ್ ನೋ ದಟ್ ಸಂಜು ವೆಡ್ಸ್ ಗೀತಾ 2 ರಿಲೀಸ್ ಆಗ್ತದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಐ ಆಮ್ ವೆರಿ ಹ್ಯಾಪಿ ಫಾರ್ ದೆಮ್ ಆ್ಯಂಡ್ ಒಳ್ಳೆಯದಾಗಲಿ. ವಿಂಟೇಜ್ ಮಂಗಳ.